ದರ್ಶನ್ ಅಂಡ್ ಗ್ಯಾಂಗ್ ಇಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವಾಗಿರುವಂತಹ ಒಂದೊಂದೇ ಸತ್ಯಗಳು ಈಗ ನ್ಯೂಸ್ ಫಸ್ಟ್ಗೆ ಲಭ್ಯವಾಗ್ತಾ ಇದೆ. ಮೊದಲು ನನಗೆ ಏನೂ ಗೊತ್ತಿಲ್ಲ ಈ ಘಟನೆಯ ಬಗ್ಗೆ, ನಾನೇನೂ ಮಾಡಿಲ್ಲ ಅಂತ ಹೇಳಿದ್ದಂತಹ ದರ್ಶನ್ ನಂತರ ಕೊಲೆ ಪ್ರಕರಣದ ಬಗ್ಗೆ ತಪ್ಪೊಪ್ಪಿಗೆಯನ್ನ ಕೊಟ್ಟಿದ್ರಂತೆ. ಆ ತಪ್ಪೊಪ್ಪಿಗೆಯ ಮಾಹಿತಿಯು ಕೂಡ ಚಾರ್ಜ್ ಶೀಟ್ ನಲ್ಲಿ ತನಿಖಾಧಿಕಾರಿಗಳು ಉಲ್ಲೇಖ ಮಾಡೋ ಕೆಲಸ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ಗೆ ದರ್ಶನ್ ತಪ್ಪೊಪ್ಪಿಗೆಯ ಮಾಹಿತಿ ಲಭ್ಯವಾಗಿದೆ. ಮೊದಲಿಗೆ ಏನೋ ನಮ್ಮ ಹುಡುಗರು ಮಾಡಿರ್ತಾರೆ ಸ್ವಾಮಿ, ಇದ್ರ ಬಗ್ಗೆ ನನ್ಗೇನು ಮಾಹಿತಿ ಇಲ್ಲ, ಆ ಸ್ಥಳದಲ್ಲಿ ನಾನು ಇರ್ಲೂ ಇಲ್ಲ ಅನ್ನುವಂತಹ ಸಬೂಬು ಕೊಡ್ತಾ ಇದ್ರಂತೆ. ಯಾವಾಗ ತನಿಖೆ ಚುರುಕಾಯ್ತೋ, ಯಾವಾಗ ಡಾಟ್ ಗಳನ್ನ ಕನೆಕ್ಟ್ ಮಾಡುವಂತ ಕೆಲಸ ಪೊಲೀಸರು ತನಿಖಾಧಿಕಾರಿಗಳು ಮಾಡ್ತಾ ಹೋದ್ರು, ಯಾವಾಗ ಅವರ ಟವರ್ ಡಂಪ್ ಆಧರಿಸಿ ಈ ಸಂದರ್ಭದಲ್ಲಿ ಇಲ್ಲಿ ಹಾಕಿದ್ರಿ, ಇಲ್ಲಿ ಯಾಕೆ ಬಂದಿದ್ರಿ ಅನ್ನುವಂತಹ ಕ್ವಶನ್ಸ್ ಗಳನ್ನ ಕೇಳ್ತಾ ಹೋದ್ರು, ಯಾವಾಗ ಅವರ ಮುಂದೆ ಸಿಸಿಟಿವಿ ಫುಟೇಜ್ ಗಳನ್ನ ಇಡ್ತಾ ಹೋದ್ರು, ಆಗ ಎಸ್ ನನ್ನಿಂದ ತಪ್ಪಾಗಿದೆ ಅಂತ ಆ ತಪ್ಪೊಪ್ಪಿಗೆಯನ್ನ ಮಾಡ್ಕೊಂಡಿದ್ರಂತೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಅಂಕಿತಾ. ಚಾರ್ಜ್ ಶೀಟ್ ಸಲ್ಲಿಕೆಯ ಬಳಿಕ ಒಂದೊಂದೇ ಸತ್ಯಗಳು ಈಗ ಆಚೆ ಬರ್ತಾ ಇದೆ. ದರ್ಶನ್ ತಪ್ಪೊಪ್ಪಿಗೆಯಲ್ಲಿ ಏನೇನಿದೆ ಹಾಗಾದ್ರೆ? ಸಭಾ ಈಗಾಗಲೇ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. ಆ ಚಾರ್ಜ್ ಶೀಟ್ ನಲ್ಲಿ ಒಂದಷ್ಟು ಅಂಶಗಳನ್ನ ಉಲ್ಲೇಖ ಮಾಡಿರುವಂತದ್ದು, ಅದರಲ್ಲಿ ನಟ ದರ್ಶನ್ ಅವರ ತಪ್ಪೊಪ್ಪಿಗೆ ಏನಿದೆ ಅದರ ಬಗ್ಗೆಯೂ ಕೂಡ ಉಲ್ಲೇಖವನ್ನ ಮಾಡಿದ್ದಾರೆ. ಅಂದ್ರೆ ಅರೆಸ್ಟ್ ಆದಂತಹ ಸಂದರ್ಭದಲ್ಲಿ ದರ್ಶನ್ ಏನ್ ಹೇಳಿದ್ರು, ಅದಾದ ಬಳಿಕ ಪೊಲೀಸರು ತಮ್ಮದೇ ಸ್ಟೈಲ್ ನಲ್ಲಿ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ನಟ ದರ್ಶನ್ ಅವರ ಉತ್ತರ ಯಾವ ರೀತಿಯಾಗಿತ್ತು ಅವೆಲ್ಲವನ್ನ ಕೂಡ ಉಲ್ಲೇಖ ಮಾಡಿರುವಂತದ್ದು. ಮೊದಲು ದರ್ಶನ್ರನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ನಟ ದರ್ಶನ್ ಹೇಳಿರುವಂತದ್ದು, ಈ ಸಂಬಂಧ ನನಗೇನು ಗೊತ್ತಿಲ್ಲ, ನಾನೇನು ಮಾಡಿಲ್ಲ, ನಮ್ಮ ಹುಡುಗರು ಏನೋ ಮಾಡಿದ್ದಾರೆ ಅನ್ನೋ ವಿಚಾರವನ್ನ ಹೇಳ್ತಾರೆ. ಆದ್ರೆ ಪೊಲೀಸರು ಅವ್ರದೇ ಆದ ಸ್ಟೈಲ್ ನಲ್ಲಿ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ತಾನು ಕಾಲಿಗೆ ಧರಿಸಿದ್ದಂತಹ ಶೂವಿಂದ ರೇಣುಕಾಸ್ವಾಮಿಯ ಎದೆಗೆ ಒದ್ದಿರುವಂಥದ್ದು, ಜೊತೆಗೆ ರೇಣುಕಾಸ್ವಾಮಿಯ ಬಲಗಿವಿಗೆ ಹಲ್ಲೆಯನ್ನ ಮಾಡಿರುವಂಥದ್ದು, ಜೊತೆಗೆ ಮರ್ಮಾಂಗಕ್ಕೆ ಒದ್ದಿರುವಂಥದ್ದು ತಪ್ಪೊಪ್ಪಿಗೆಯನ್ನ ದರ್ಶನ್ ಅವರು ನೀಡಿದ್ದಾರೆ ಅಂತ ಹೇಳಿ, ಅದಕ್ಕೆ ಪೂರಕವೆಂಬಂತೆ ರೇಣುಕಾಸ್ವಾಮಿಯ ಪಕ್ಕೆಲುಬು ಏನಿದೆ ಅದು ಮುರಿದಿತ್ತು. ಹಾಗಾಗಿ ದರ್ಶನ್ ತಾನು ಯಾವ ರೀತಿಯಾಗಿ ರೇಣುಕಾಸ್ವಾಮಿಯ ಮೇಲೆ ಕ್ರೌರ್ಯವನ್ನ ಮೆರೆದಿದ್ದೆ, ಜೊತೆಗೆ ಹಲ್ಲೆಯನ್ನ ಮಾಡಿದ್ದೆ ಅನ್ನೋದನ್ನ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾರೆ. ಅದನ್ನ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಕಂಪ್ಲೀಟ್ ಆಗಿ ಪಟ್ಟಣಗೆರೆ ಶೆಡ್ ನಲ್ಲಿ ಏನೇನಾಯ್ತು, ನಟ ದರ್ಶನ್ ರೇಣುಕಾಸ್ವಾಮಿಯ ಮೇಲೆ ಹಲ್ಲೆ ಮಾಡೋದಕ್ಕೆ ಪ್ರಮುಖ ಕಾರಣ ಏನು, ಅಂದ್ರೆ ಉಳಿದಂತಹ ಆರೋಪಿಗಳು ದರ್ಶನ್ಗೆ ಪ್ರವೋಕ್ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಅದಾದ ಬಳಿಕ ಏಕಾಏಕಿ ದರ್ಶನ್ ರೇಣುಕಾಸ್ವಾಮಿಯ ಮೇಲೆ ಮನ ಬಂದಂತೆ ಹಲ್ಲೆಯನ್ನ ಮಾಡಿರುವಂತದ್ದು, ಪರ್ಟಿಕ್ಯುಲರ್ ಆಗಿ ದರ್ಶನ್ ಯಾವ ರೀತಿ ಎಲ್ಲೆಲ್ಲಿ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಂದ್ರೆ ಪೊಲೀಸರು ದರ್ಶನ್ ಅವರ ತಪ್ಪೊಪ್ಪಿಗೆ ಹೇಳಿಕೆ ಏನಿದೆ ಅದನ್ನೇ ಪ್ರಮುಖವಾಗಿ ಉಲ್ಲೇಖ ಮಾಡಿರುವಂತದ್ದು. ಮೊದಲು ತನ್ನ ಮೇಲೆ ಬಂದಿದ್ದಂತಹ ಆರೋಪಗಳು, ಜೊತೆಗೆ ತಾನು ಮಾಡಿದಂತಹ ಕ್ರೌರ್ಯವನ್ನ ಪೊಲೀಸರ ಮುಂದೆ ಹೇಳೋದಿಲ್ಲ. ಅದಾದ ಬಳಿಕ ಏನೆಲ್ಲ ಇನ್ಸಿಡೆಂಟ್ ಆಯ್ತು ಅದನ್ನ ಸಂಪೂರ್ಣವಾಗಿ ಬಿಚ್ಚಿಡುವಂತಹ ಕೆಲಸವನ್ನ ದರ್ಶನ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ತಾನೇನೇನ್ ಮಾಡಿದೆ ಅದನ್ನೆಲ್ಲವನ್ನ ಕೂಡ ತಪ್ಪೊಪ್ಪಿಗೆ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ಇವೆಲ್ಲವನ್ನ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಸಭಾ, ಥ್ಯಾಂಕ್ ಯು ಅಂಕಿತಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.